ಬಹಳ ಇವತ್ತು ಆದ್ಯಂತ ವರಮಹಾಲಕ್ಷ್ಮಿ ವ್ರತನ ಬಹಳಷ್ಟು ಭಕ್ತಿ ಭಾವದಿಂದ ಎಲ್ಲರೂ ಸಹ ಆಚರಣೆ ಮಾಡ್ತಾರಂಥದ್ದು. ಮೊದಲನೇದಾಗಿ ಎಲ್ರಿಗೂ ಸಹ ನಾಡಿನ ಜನತೆಗೆ ಎಲ್ಲೂ ವಿಶೇಷವಾಗಿ ನನ್ನ ಶಿಡ್ಲಘಟ್ಟದ ಪ್ರೀತಿಯ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಆಶೀರ್ವಾದ ಆಮೇಲೆ ಸದಾ ಇರೋಂಥದ್ದು, ಆ ಲಕ್ಷ್ಮಿ ಮನೆಗಳಲ್ಲಿ ನೆಲೆಸಂಥದ್ದಾಗ್ಲಿ, ಹೆಚ್ಚೆಚ್ಚು ನಮ್ಮ ಮಕ್ಕಳು ನಾವುಗಳು ಹೆಚ್ಚು ಕೆಲಸ ಮಾಡುವಂಥದ್ದು, ಅದಕ್ಕೆ ತಕ್ಕ ಪ್ರತಿಫಲನ ಭಗವಂತ ತಾಯಿ ಲಕ್ಷ್ಮಿ ರೂಪದಲ್ಲಿ ನಮ್ಗೆ ಕೊಡಂಥದ್ದಾಗ್ಲಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ತಾಯಿ ಕಾಪಾಡಲಿ, ಒಳಿತು ಮಾಡಲಿ ಅಂತೇಳಿ ತಮಗೆ ಶುಭ ಹಾರೈಸಿ, ವಿಶೇಷ ಇವತ್ತಿನ ದಿನಾನೇ ನನ್ನ ಜನ್ಮ ದಿನಾಚರಣೆ, ನನ್ನ ಮಗನ ಜನ್ಮ ದಿನಾಚರಣೆ ಸಹ ಆಗಿರುತ್ತೆ. ಪ್ರತಿ ವರ್ಷನೂ ಸಹ ನಾವು ತಿರುಪತಿಗೆ ಹೋಗ್ಬಿಡ್ತಾ ಇದ್ವಿ. ಈ ವರ್ಷ ಹಬ್ಬ ಇರೋದ್ರಿಂದ ಹೋಗಕ್ ಆಗ್ಲಿಲ್ಲ. ಆದ್ರೂ ಇವೆಲ್ಲಾನು ಸಹ ಆಚರಿಸ್ಕೊಳ್ಳೋದು ಇವೆಲ್ಲ ನಾವು ದೂರ. ಏನೋ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಸ್ವಗೃಹದಲ್ಲಿ ಇವತ್ತು ಮಾಡ್ತಾ ಇರೋದ್ರಿಂದ ನಾವಿಲ್ಲಿರೋಂಥದ್ದಾಗಿದೆ. ಇದು ಮೀರಿ ನಮ್ಮ ಅಭಿಮಾನಿ ಬಂಧುಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನಗೆ ಅಭಿಮಾನದ ಒಂದು ಪ್ರೀತಿನ ತೋರಿಸ್ತಾ ಇದ್ದಾರೆ, ಹುಟ್ಟುಹಬ್ಬಕ್ಕೆ ಹಾರೈಸ್ತಾ ಇದ್ದಾರೆ. ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಹೆಜ್ಜೆ ಹಾಕೋಣ ಅಂತೇಳಿ ಒಂದು ಧೈರ್ಯನ ತುಂಬ್ತಾ ಇರೋಂಥದ್ದು ಮತ್ತು ಬಂದು ಶುಭ ಹಾರೈಸ್ತಾ ಇರೋಂಥದ್ದು, ಇವೆಲ್ಲನೂ ನೋಡಿದಾಗ ನಮಗೆ ಅವರ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋಂಥದ್ದು ಮತ್ತೆ ಅವ್ರನ್ನ ಜೊತೆಲಿ ತಗೊಂಡು ಹೋಗುವಂಥದ್ದು, ಒಂದು ಆರೋಗ್ಯವಾದಂಥ ಶಿಡ್ಲಘಟ್ಟನ ನಿರ್ಮಾಣ ಮಾಡೋದಕ್ಕೆ ಭಗವಂತ ನನಗೆ ಶಕ್ತಿ ಕೊಡುವಂಥದ್ದು, ಆ ಜನಗಳ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಒಳಿತಾಗ್ಲಿ ಅಂತೇಳಿ ನನ್ನ ಒಂದು ಬಯಕೆ. ಆ ನಿಟ್ಟಿನಲ್ಲಿ ಜನ ಸಹ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ. ಹೀಗಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾರಂತ ಎಲ್ರಿಗೂ ಸಹ ನಾನು ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಅದ್ದೂರಿಯಾಗಿ ನಾವು ವರಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ಅದೇ ರೀತಿ ಇವತ್ತು ನಮ್ಮ ಹುಟ್ಟು ಆಂಜಿನಪ್ಪ ಅವರು ಇವತ್ತು 49 ವರ್ಷ ತುಂಬಿ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ಈ ವರಲಕ್ಷ್ಮಿ ಹಬ್ಬ ಹಾಗೂ ಅವ್ರ ಹುಟ್ಟದ ಹಬ್ಬ ಎರಡು ಒಂದೇ ದಿನ ಬಂದಿರೋದ್ರಿಂದ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿ, ಅದೇ ರೀತಿ ಎಲ್ಲ ಸ್ನೇಹಿತರು ಸುತ್ತಮುತ್ತಲಿನ ನಮ್ಮ ಮುಖಂಡರುಗಳು ಎಲ್ಲ ಬಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಸಿಹಿ ಹಂಚುವಂತ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಹುಟ್ಟು ಆಂಜನೇಯಪ್ಪರು ಸುಮಾರು ವರ್ಷಗಳಿಂದ 30-40 ವರ್ಷಗಳಿಂದ ನಮ್ಮ ಜಾಲ ಹೋಬಳಿ ಭಾಗದಲ್ಲಾಗಿರ್ಬೋದು, ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಿರಂತರವಾಗಿ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರಗಳಿಂದ ನಾವು ಸೋಲನ್ನು ಅನುಭವಿಸ್ಬೇಕಾಯಿತು. ಮುಂದಿನ ದಿನಗಳಲ್ಲಿ 100% ಒಳ್ಳೇದಾಗುತ್ತೆ. ಯಾವುದೇ ರೀತಿ ಸಮಾಜ ರೀತಿಯಲ್ಲಿ ಎಲ್ಲ ಕಡೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಪ್ರಾಪ್ತಿಯಾಗಲಿ ಅಂತೇಳಿ ಎಲ್ಲ ಮುಖಂಡರುಗಳು ಎಲ್ಲರೂ ಬಂದು ಶುಭನ ಕೋರಿ ಇವತ್ತಿನ ದಿನ ಒಂದೊಳ್ಳೆ ರೀತಿ ವಿಶ್ ಮಾಡ್ಬಿಟ್ಟು ಹೋಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ವಿಶೇಷವಾಗಿ ನಮ್ಮ ಯುವ ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಅವ್ರ ಫ್ಲಾಕ್ಸ್ಗಳಾಗಿರ್ಬೋದು, ಬ್ಯಾನರ್ಗಳು ಹಾಕ್ಸೋಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಶಿಡ್ಲಘಟ್ಟ ಜಿಲ್ಲಾ ಆಸ್ಪತ್ರೆಯಲ್ಲೆಲ್ಲ ರೋಗಿಗಳಿಗೆ ಹಣ್ಣು ಕೊಡುವಂಥದ್ದು, ಮತ್ತೆ ನಮ್ಮ ಮಳಮಾಚನಹಳ್ಳಿ ಶಾಲೆಯಲ್ಲಿ ಮುಖಂಡರು ಅವರೇ ಸ್ವಯಂ ಪ್ರೇರಿತವಾಗಿ ಮಕ್ಕಳಿಗೆ ಬ್ಯಾಗ್ ಕೊಡೋದಾಗಿರ್ಬೋದು, ಬುಕ್ಸ್ ಎಲ್ಲ ಕೊಟ್ಟಿರ್ತಾರೆ ಹುಟ್ಟದ ಹಬ್ಬದ ಅಂಗವಾಗಿ. ಅದೇ ರೀತಿ ಚಿಲ್ತೂರು ನೇರ್ಪಲ್ಲಿ ಯುವಕರಿಗೆ ಉತ್ತೇಜನೆಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಕೂಡ ಆಯೋಜನೆ ಮಾಡಿರ್ತಾರೆ. ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಧನ್ಯವಾದ.